ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಿಸ್ ಆಗಿ ಬಂದಿರತ್ ಕಣೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಮಿಸ್ ಆಗಿ ಹೆಂಗೆ ಬರುತ್ತೆ? ಅದ್ ನನ್ಗೆ ಆಗ್ಬೇಕಾ? ಅಪ್ಪ ಇನ್ಮೇಲೆ ಆಫೀಸ್ ಶಾಂತವಾಗಿರುತ್ತೆ. ಒಂದ್ ವಿಕೆಟ್ ಡೌನು. ಪ್ರಿಯಾ ಬೆಳಗಾವಿಗೆ. ಏನು ಮಾಡಿದೀನಿ ನಾನು ನಿನ್ಗೆ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋ. ಈ ತರ ಕಣ್ ಹಾಕಿನೇ ನನ್ಗೆ ಈಗಾಗಿದೆ. ಯಾರು ಸರಿ ಇಲ್ಲ ನನ್ ಮಕ್ಳು. ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ನಲ್ಲ. ಮತ್ತೆ ಇವ್ರಿಗೆಲ್ಲ ಪಾರ್ಟಿನ ಕೊಡಿಸ್ಲಿ ನಾನು. ದಿಢೀರ್ ಅಂತ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಕಣೆ, ಯು ಡೋಂಟ್ ವರಿ. ಮತ್ ಹೇಗ್ ನನಗೆ ಇಮೇಲ್ ಬಂತು? ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾನೆ, ಅದೇ ತಾನೇ ರೂಲ್ಸ್ ಇರೋದು. ಬಾಸ್ ಬರ್ಲಿ, ಅವ್ರ ಜೊತೆ ಮಾತಾಡು. ಬಾಸ್ ಹೇಗೋ ನಿನ್ನ ಕ್ಲೋಸ್ ತಾನೆ, ಅವ್ರ ಜೊತೆ ನೀನೇ ಮಾತಾಡು. ಮಾತಾಡ್ತೀನಿ. ಏನ್ ನಸೀಬ್ ಗುರು ನಂದು. ಬೆಳಿಗ್ಗೆ ತಾನೇ ನಂದಿನಿ ಲೇಔಟ್ ಇಂದ ಇಲ್ಲಿಗೆ ಡ್ರಾಪ್ ಮಾಡ್ಲಾ ಅಂತ ಕೇಳ್ದೆ. ಈಗ ನೋಡಿದ್ರೆ ನನ್ನ ಎತ್ತು ಬೆಳಗಾವಿಗೆ ಡ್ರಾಪ್ ಆಗ್ತಾವ್ರೆ. ಹುಟ್ಟದಾಗ್ಲಿಂದ ಹೇಳದೇ ಇರೋ ಸುಳ್ಳು, ಆಡದೇ ಇರೋ ನಾಟಕ, ಅದೆಲ್ಲ ಇವಾಗ ಮಾಡೋ ಹಾಗಾಗಿದೆ. ಗುಣಕ್ತ ಬರಬೇಡ ಮಾರಾಯ. ನೋಡ್ದವ್ರು ಏನು ಅನ್ಕೋಬೇಕು? ಒಳ್ಳೆ ಸಿಡುಕ್ ಮುಂಜಿ ಬಾಸ್ ಅಂತ ಅನ್ಕೊಳ್ಳಲ್ವಾ? ಫಸ್ಟ್ ಆಫ್ ಆಲ್ ಬಾಸೇ ಅಲ್ಲ, ಅದನ್ನೇ ಒಪ್ಕೊಂಡಿದಾರಲ್ಲ. ಇನ್ನ ಸಿಡು ಮುಂಜಿ ಆದ್ರೇನು, ಕಿಂಪಾಂಜಿ ಆದ್ರೇನು? ಆಹಾ, ನನ್ ಕಷ್ಟ ನನ್ಗೆ, ನಿನಗ್ ನಗು ಅಲ್ವಾ? ಹಾಗಾದ್ರೆ ನನ್ನ ನಗ್ಸೋಕೆ ಎಷ್ಟಾದ್ರೂ ಕಷ್ಟ ಪಡ್ತೀನಿ ಅಂತ ಹೇಳಿದ್ದು ಅಲ್ಲ ಸುಳ್ಳ ದೋಸ್ತ? ಸುಮ್ಮನೆ ನಾಟಕ ಮಾಡಬೇಡ. ಏನೋ ಮಾಡ್ತಿದ್ಯಾ? ವಿಶ್ವ ಚಿಕ್ಕಪ್ಪ ಬೇರೆ ಆಫೀಸ್ಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಮನೆಯಿಂದ ಯಾರಾದ್ರೂ ಸಡನ್ ಆಗಿ ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಇದೀನಲ್ಲ, ಎಂಥದ್ದು ಆಗಲ್ಲ. ಫಸ್ಟ್ ಇದನ್ನ ಹಾಕೋ. ಬೇಡ ಕಣೋ. ಹಾಕೊಳ್ಳೋ. ಅಟ್ಲೀಸ್ಟ್ ನನ್ನ ಸೀತೋಕೆ ಎಲ್ಲ ಹೇಳೋವರ್ಗಾದ್ರೂ ಇದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡೋ ಪ್ಲೀಸ್. ಏನ್ ಹೇಳೋವರ್ಗು? ನೋಡು, ನಮ್ಮಿಬ್ರು ಮಧ್ಯೆ ಇರೋ ಫ್ರೆಂಡ್ಶಿಪ್ ಹಾಳಾಗೋದು ನನಗಿಷ್ಟ ಇಲ್ಲ. ಫಸ್ಟ್ ಅವ್ರ ಹತ್ರ ಮಾತಾಡು. ಸದ್ಯಕ್ಕೆ ಇಡೀ ಪ್ರಪಂಚದಲ್ಲಿ ತುಂಬಾ ಭಾರವಾಗಿರೋ ವಸ್ತು ಅಂತಂದ್ರೆ ಈ ಫೋಟೋ. ಓಕೆ ಬಾ. ಒಂದೆರಡು ದಿನ ಮುಂಚೆನಾದ್ರೂ ಹೇಳ್ಬಾರ್ದಿತ್ತ? ಮನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಾನು. ಆನ್ಲೈನ್ ಅಲ್ಲಿ ಆಫರ್ ಇದೆ ಅಂತ ಮನೆ ಐಟಮ್ಸ್ ಎಲ್ಲಾನು ಆರ್ಡರ್ ಮಾಡಿದೀನಿ. ಅದ್ ಒಂದೊಂದಾಗಿ ಬಂದು ಇಳಿಯೋಷ್ಟೊತ್ತಿಗೆ ನಾನು ಹೋಗಿ ಬೆಳಗಾವಿಲಿ ಇಳ್ದಿರ್ತೀನಿ ಅಷ್ಟೇ. ಪ್ರಿಯಾ, ಸೀತಾ, ಬೆಳಗಾವಿನೂ ಒಳ್ಳೆ ಊರೇ. ಬೇಡ ನೋಡು. ಬಾಸ್ ಬಂದ ತಕ್ಷಣ ಮಾತಾಡು ಅಂತ ಹೇಳಿರ್ತಾನೆ. ಮಾತಾಡ್ತೀನಿ, ನಾನು ಸುಮ್ಮನೆ ಬಿಡಲ್ಲ. ಆವಾಜ್ ಹಾಕೋ ತರ ಮಾತಾಡ್ಬೇಡ. ಇದು ಆಫೀಸ್, ಅವರು ನಮ್ ಬಾಸ್, ಅರ್ಥ ಆಯ್ತಾ? ಹ್ಞೂ. ಅಥವಾ ಪ್ರಿಯಾ? ಏನು? ಏನಿಲ್ಲ. ಏನ್ ಹೇಳು? ಏನಿಲ್ಲ ಬಿಡೆ. ನೀನು ಬಾಸ್ನ ಹಚ್ಕೊಂಡಿರೋದು ಅವ್ರಿಗೆ ಇಷ್ಟ ಆಗದೆ ಅವರೇನಾದರೂ ಸೀತಾ, ಐ ಕಾಂಟ್. ಎಲ್ಲ ರೀತಿಲೂ ಯೋಚನೆ ಮಾಡೋದು ಒಳ್ಳೇದಲ್ವಾ? ನೀನು ಕಷ್ಟ ಆದರೆ ಹೇಳು, ಮಾತಾಡಕ್ಕೆ ನಾನೇ ಮಾತಾಡ್ತೀನಿ. ಅವ್ರ ಮೇಲಿರೋ ಫೀಲಿಂಗ್ಸ್ ಎಲ್ಲ ಪ್ಲೀಸ್ ಕಿತ್ತಾಕೆ. ಲವ್ಗೂ ಟ್ರಾನ್ಸ್ಫರ್ಗೂ ಗಂಟು ಹಾಕ್ಬೇಡ ನೀನು. ನಾನಲ್ಲ, ಅವ್ರೇನಾದ್ರೂ ಹಾಕಿದ್ರೆ ಅಂತ ನಾನು ಕೇಳ್ತಾ ಇರೋದು ನಿನಗೆ. ಶ್ರೀಮಂತರು ಕಣೆ, ಅವರಿಂದ ನಮ್ಗೇನ್ ಬೇಕಿದ್ರು ಆಗ್ಬೋದು. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? What is happening? ಗುಡ್ ಮಾರ್ನಿಂಗ್ ಸರ್. ಆಫೀಸ್ ಟೈಮ್ನಲ್ಲಿ ಕೆಲಸ ಮಾಡ್ದಿರಾ ಹರಟೆ ಹೊಡಿತಾ ಇದ್ದೀರಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಸರ್, ಬಾಸ್ನ ನೋಡ್ಬೇಕಿತ್ತು, ಅವ್ರ ಹತ್ರ ಮಾತಾಡ್ಬೇಕು ಸರ್. ಯಾರನ್ನ? ಬಾಸ್ನ. ಯಾರನ್ನ? ಬಾಸ್ನ ಕಣಯ್ಯ. ಕೃಷ್ಣಪ್ಪ ಫೋನ್ ಮಾಡ್ತೀನಿ ನಿಂದಿದ್ದ, ಮಾಡಲೇ ಇಲ್ಲ. ತಾತಾ, ಇದು ಮ್ಯೂಸಿಕ್ ತರ ಇದೆ ತಾನೆ? ಯಾವುದು ಬಂಗಾರಿ? ಇದು. ಓ, ರೀ, ಕುಕ್ಕರ್ ಕುಗ್ತಾನೆ ಇಲ್ಲ ಅಂತ ಕಾಯ್ತಾ ಇದ್ದೀನಿ. ಗ್ಯಾಸ್ಕೆಟ್ ಹಾಳಾಗಿದೆ ಅನ್ಸುತ್ತೆ, ಬೇರೆ ಬದಲಾಯಿಸ್ಕೊಂಡು ಬನ್ನಿ.
ಈಗ ತಾನೇ ಬದಲಾಯಿಸಿದೀವಲ್ಲೇ. ಈಗ ತಾನೇನಾ? ನಿಮ್ಮ ಮರುಗೆ ಕರೋನಾಗ ಮುಂಚೆ ತಂದಿದ್ದು, ಈಗ ಹೋಗಿ ಬದಲಾಯಿಸ್ಕೊಂಡು ಬನ್ನಿ. ತಾತ ನಾನು ಬರ್ಲಾ? ಬೇಡ ಕಣೆ, ಬಿಸಿಲು. ಅಜ್ಜಿ ಏ ಬರ್ಲಿ ಬಿಡೆ, ಮಕ್ಕಳು ಈ ವಯಸ್ಸಿನಲ್ಲಿ ಮಳೆ ಬಿಸಿಲು ಗಾಳಿನಲ್ಲಿ ಓಡಾಡ್ಬೇಕು. ಹ್ಞೂ, ಆಮೇಲೆ ಹುಷಾರ್ ತಪ್ಪಿದ್ರೆ? ಮನೇಲಿದ್ರೆ ಬೋರಿಂಗು, ಹೋಗ್ ಬರ್ತೀನಿ. ಸರಿ, ಮೊದಲು ಹಾಲು ಕುಡಿ. ಏನೇ ಅಷ್ಟು ಬೇಗ ಕುಡಿತಾ ಇದೀಯಾ ಬಿಸಿ ಹಾಲನ್ನ? ಒಳ್ಳೆ ತೆನಾಲಿ ರಾಮನ್ ಬೆಕ್ಕಿನ ಕತೆ ಆದಂಗಾಯ್ತು. ತೆನಾಲಿ ರಾಮನ? ರಾಮನಿಗೆ ಇನ್ನೊಂದು ನೇಮ್ ಇತ್ತ ಅಜ್ಜಿ? ಅದು ಬೇರೆ ರಾಮ ಪುಟ್ಟಿ, ದೇವ್ರ ರಾಮ ಅಲ್ಲ. ಅವ್ರ ಹತ್ರ ಬೆಕ್ಕಿತ್ತ? ಏ ಅದೊಂದು ಭಾರಿ ಕತೆ. ಬಾ ದಾರಿಲಿ ಹೋಗ್ತಾ ಹೇಳ್ತೀನಿ. ರೀ, ಅಲ್ಲಿ 2ನೇ ಕ್ರಾಸಲ್ಲಿ ಕೊನೆ ಅಂಗಡಿ, ಅಲ್ಲಿಗೆ ಹೋಗಿ. ಗೊತ್ತು ಕಣೆ. ಏನು ಗೊತ್ತೋ, ಸರಿಗೆ ಹೋಗಿ ಸರಿಗೆ ಬಂದರೆ ಸಾಕಾಗಿದೆ. ಸರ್ ಅದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ ಸರ್, ಅದಕ್ಕೆ. ನಾನೇ ನಿಮ್ಮ ಬಾಸು, ನನಕ್ಕಿಂತ ಇಂಪಾರ್ಟೆಂಟ್ ವಿಷಯನಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾಯ್ತು? ಸರ್, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಸರ್ ನೋಡಿ, ಪ್ರಿಯಾಗೆ ಟ್ರಾನ್ಸ್ಫರ್ ಮೇಲ್ ಬಂದಿದೆ. ಬೆಳಗಾಮಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸರ್. ಸರ್ ಹೇಳ್ದೆ ಕೇಳ್ದೆ ಹೇಗೆ ಸರ್ ಹೀಗೆಲ್ಲ ಮಾಡ್ತಾರೆ? ಇದರಲ್ಲಿ ಏನೋ ಮಿಸ್ಟೇಕ್ ಇದೆ. ಸರ್, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ? ಚೇಚೆ, ಹಾಗೇನಿಲ್ಲ ಪ್ರಿಯ ಅವರೇ. ಈ ವಿಷಯ ಬಾಸ್ಗೂ ಗೊತ್ತಿರ್ಲಿಲ್ಲ ಅಲ್ವಾ ಬಾಸ್? ಹಾ, ಹಾಗೇನಾದರೂ ಇದ್ದರೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಪ್ಲೀಸ್ ಟ್ರಾನ್ಸ್ಫರ್ ಎಲ್ಲ ಮಾಡಬೇಡಿ. ನಂಗೆ ಈಗಲೂ ಎಲ್ಲಿ ಹೇಗಿರಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ, ಆದರೆ ಕಲ್ತ್ಕೋತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಓಕೆ, ಹೀಗೆ ಇಮೋಷ್ನಲ್ ಎಲ್ಲ ಆಗೋ ಅವಶ್ಯಕತೆ ಇಲ್ಲ. ಇದನ್ನ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರೋಣ. ಐ ಕ್ಯಾನ್ ಹೆಲ್ಪ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.